ಫ್ರೆಂಡ್ಸ್, ಎಲ್ರಿಗೆ ನಮಸ್ತೆ. ಇವತ್ತು ಮಟನ್ ಬೋಟಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟು ಮಟನ್ ಬೋಟಿಯನ್ನು ತೆಗೆದುಕೊಂಡು ನಂತರ ನೋಡಿ ಈ ಥರ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಎಷ್ಟು ನಾವು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಅದ್ರ ಸ್ಮೆಲ್ ಕೂಡ ಹೋಗುತ್ತೆ ಮತ್ತು ನಮಗೆ ತಿನ್ನೋಕೆ ಕೂಡ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಟನ್ ಬೋಟಿ ಹೇಗೆ ಮಾಡೋದಂತ ಮತ್ತು ಇದನ್ನು ತಿಂದರೂ ಕೂಡ ನಮಗೆ ಹೆಲ್ದಿಗೆ ಅಂದರೆ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಕ್ಲೀನ್ ಮಾಡ್ಕೊಂಡ ನಂತರ ನಾನು 2 ಟೊಮೆಟೊವನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನಾನು ಸಣ್ಣ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಸಣ್ಣ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣ ಕಟ್ ಮಾಡ್ಕೊಂಡ ನಂತರ ನಾವು ನೋಡಿ ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಮಟನ್ ಬೋಟಿ ಅದನ್ನು ಕ್ಲೀನ್ ಮಾಡ್ಕೊಂಡಿನಲ್ಲ ಅದರಲ್ಲಿ ನಾನು ಟೊಮೆಟೊನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಟೊಮೆಟೊನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ನಾನು ಇದರಲ್ಲಿ ಸ್ವಲ್ಪ ಧನಿಯಾ ಮಸಾಲ ಹಾಕ್ಕೊಂಡಿದ್ದೀನಿ. ನಂತರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಒಣ ಖಾರ ಪುಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಅಂದರೆ ಜಾಸ್ತಿ ಖಾರ ಇದ್ರೇ ನಮಗೆ ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಹೇಳಬೇಕು. ಅದಕ್ಕೆ ನಾನು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ನಾನು ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ. ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ನಂತರ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಂತರ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಅದರಲ್ಲಿ ನೋಡಿ ಈ ಥರ ಆಯಿಲ್ ಹಾಕ್ಕೋಬೇಕು. ಅಂದರೆ ಕೆಲವೊಬ್ಬರು ಅದನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ನಾನು ಹೀಗೆ ತಣ್ಣೀರಲ್ಲೇ ತೊಳೆದು ಅದನ್ನು ಈ ಥರ ಎಲ್ಲ ಮಸಾಲ ಐಟಮ್ ಹಾಕಿ ಈ ಥರ ಆಯಿಲ್ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ಟವ್ ಹಚ್ಕೋಬೇಕು. ಸ್ಟವ್ ಹಚ್ಕೊಂಡು ಇದನ್ನು ಅದ್ರ ಮೇಲೆ ಇಟ್ಟು ಸ್ವಲ್ಪ ಇದೇ ಥರ ತಿರುಗಿಸ್ತಾ ಇರಬೇಕು ಅದನ್ನು. ನೋಡಿ ಫ್ರೆಂಡ್ಸ್, ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ನಂತರ ನಾನು ಅದನ್ನು ಮತ್ತೆ ತಿರುಗಿಸ್ತಾ ಇದ್ದೀನಿ. ಯಾಕಂದರೆ ಅದು ಮತ್ತೆ ಅಂಟ್ಕೋಬಾರ್ದಲ್ಲ, ಅದಕ್ಕೆ ಈ ಥರ ತಿರುಗಿಸ್ತಾ ಇರಬೇಕು. ಒಂದು 5-10 ನಿಮಿಷ ತಿರುಗಿಸಿದ ನಂತರ ನಾವು ಸ್ವಲ್ಪ ಚೆನ್ನಾಗಿ ಹಿಂಗೆ ತಿರುಗಿಸ್ತಾ ಇದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀವು ಮನೆಯಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಐಟಮು ಹಾಕೋದಿಲ್ಲ, ಏನೂ ಇಲ್ಲ. ಈ ಥರ ತಿರುಗಿಸಿ ನಂತರ ನಾವು ಅದನ್ನು ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಬಿಡಬೇಕು. ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ನೀರಿಂದ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡ್ಕೊಂಡ ನಂತರ ನಾವು ಅದನ್ನೇ ಸಣ್ಣನೇ ಕಟ್ ಮಾಡ್ಕೋಬೇಕು. ಸಣ್ಣಗೆ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾವು 5 ನಿಮಿಷ ಮುಚ್ಚಿದ್ವಲ್ಲ, ಪ್ಲೇಟನ್ನು ತೆಗೆದು ಇದನ್ನು ಚೆನ್ನಾಗಿ ಮಾಡಬೇಕು, ತಿರುಗಿಸ್ಬೇಕು. ನೋಡಿ ಫ್ರೆಂಡ್ಸ್, ನಾನು ಬಿಫೋರೇ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಒಂದು 5-10 ನಿಮಿಷ ನಾವು ಎಣ್ಣೆ ಹಾಕಿದ್ವಲ್ಲ ಅದರಲ್ಲೇ ಬೇಯಕ್ಕೆ ಬಿಡಬೇಕು. ನಂತರ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಆದಮೇಲೆ ನಾನು ಈ ಕಡೆ ಸೈಡಿಗೆ ಬಿಸಿ ನೀರು ಕಾಯಿಸಿಟ್ಟಿದ್ದೀನಿ. ಆ ಬಿಸಿ ನೀರೇ ನಾನು ಮಟನ್ ಬೋಟಿಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಕಬೇಕು. ಅಂದರೆ ಬಿಸಿ ನೀರೇ ಹಾಕಬೇಕು. ನಂತರ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ನಾನು ಒಂದು ಲೋಟ 1.5 ಲೋಟವನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಇದರಲ್ಲಿ. ನಂತರ ಬಿಟ್ಟಿದ್ದಕ್ಕೆ ನೋಡಿ ಫ್ರೆಂಡ್ಸ್, ನೀರೆಲ್ಲ ಹೋಗಿದೆ. ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮತ್ತು ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಆದಮೇಲೆ ನಾವು ಅದನ್ನು ಮತ್ತೆ ಸ್ವಲ್ಪ 5 ನಿಮಿಷ ಮುಚ್ಚಿಡಬೇಕು. ಮುಚ್ಚಿದ ನಂತರ ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಮೆಲ್ ಇಲ್ಲ, ಏನಿಲ್ಲ, ಸಖತ್ತಾಗಿ ರುಚಿ ಅಂತೂ ಬಾಯಿಗೆ ಸಖತ್ತಾಗಿ ಬರ್ತಿತ್ತು. ಮತ್ತು ಇದನ್ನು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.